ಪುನೀತ್ ಕೆರೆಹಳ್ಳಿ ಹೇಳ್ತಾರೆ, ಯಾವ ನ್ಯಾಯಾಧೀಶರು ನನಗೆ ಈ ದೇಶವನ್ನು ಕಾಯುವಂತಹ ಯೋಧ ನನ್ನನ್ನು ಹೊಗಳಿದ್ದಾರೆ ಅಂತ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಸಂತೋಷ್ ಹೆಗಡೆ ಅವರು ಕ್ಷಮೆ ಯಾಚಿಸ್ತಾರೆ. ಯಾತಕ್ಕೆ ಕ್ಷಮೆ ಯಾಚಿಸಿದ್ರು ಅಂತಂದರೆ, ಮಿಸ್ಟರ್ ಪುನೀತ್ ಕೆರೆಹಳ್ಳಿಗೆ ಸನ್ಮಾನ ಮಾಡಿದ್ದು ತಪ್ಪಾಯಿತು, ಅದರ ಅರಿವಾಯಿತು ಅಂತೇಳಿ ಕ್ಷಮೆ ಕೇಳ್ತಾರೆ. ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂಥ ವ್ಯಕ್ತಿಗಳಿಗೆ ಸಲಾಂ ಮಾಡುವಂಥ ಸಮಾಜದಲ್ಲಿ ನಾವಿದ್ದೇವೆ ಬಂಧುಗಳೇ. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನೂ ಕೂಡ ಆಗಬೇಕು, ಏನೂ ತಪ್ಪಿಲ್ಲ, ಕೋಟ್ಯಾಂತರ ರೂಪಾಯಿ ಮಾಡಿ. ಆದರೆ ಕಾನೂನು ಚೌಕಟ್ಟಲ್ಲಿ ನಿಮ್ಮ ಆ ಸಂಪತ್ತಿನ ದಾರಿಯಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಬೇಡಿ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಬೇಡಿ. ಅಲ್ಲಿ ಪಡೆದಂಥ ಸಂಪತ್ತಲ್ಲಿ ಎಂದೂ ಸಂತಸ ತರಲ್ಲ ಅನ್ನೋದನ್ನ ನಾನು ನಿಮ್ಮ ಮುಂದೆ ಇಡಬಯಸ್ತೇನೆ. ನನ್ನ ಕೆಲಸ ಸರಿ ಇದೆ ಅಂತ ಹೇಳಲಿಕ್ಕೆ ಜಡ್ಜ್ ಯಾರು? ಯಾವುದೋ ರಾಜಕೀಯ ಪುಡಂಗಿಗಳ? ನನ್ನನ್ನ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಕ್ಕೆ ಕರೆದಿದ್ರು. ನಾನು ಒಪ್ಕೊಂಡಿದ್ದೆ. ಅಲ್ಲಿ ಸುಮಾರು 20-40-50 ಜನರಿಗೆ ಪ್ರಶಸ್ತಿ ಕೊಡೋದಿತ್ತು. ಅದರಲ್ಲಿ ಒಬ್ರು ಇವತ್ತು ಬೆಳಿಗ್ಗೆ ನನ್ನ ಮಾಹಿತಿ, ಹಂಗೆ ಬಂದ ಮಾಹಿತಿ ಪ್ರಕಾರ ಅವರ ಮೇಲೆ ಕೊಲೆ ಆರೋಪ ಇದೆ ಅಂತ. ಇವಾಗ ಈ ಪ್ರಶಸ್ತಿಗಳನ್ನ ಕೊಡಕ್ ಕರೆದಾಗ ನಾವು ಬರಲ್ಲ ಅಂತ ಹೇಳ್ಬೇಕು, ಇಲ್ಲದೆ ಇದ್ರೆ ಅವರ ಬಯೋಡೇಟಾ ಕೇಳಕ್ ಆಗ್ತದೆ, ಯಾರಿಗೆ ಪ್ರಶಸ್ತಿ ಕೊಡ್ತೀರಿ, ಅವರ ಹಿನ್ನೆಲೆ ಏನು ಅಂತ. ಸಾಧ್ಯವಾ? ಆ ಹಿನ್ನೆಲೆಯಲ್ಲಿ ನಾನು ಗೊತ್ತಿಲ್ಲದೆ ಹೋಗಿದ್ದೆ, ಅವರ ಪರಿಚಯ ಇರಲಿಲ್ಲ, ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದೇನೆ. ಅದು ಇವಾಗ ಸರಿಯಾಗಿ ಕಾಣ್ತಲ್ಲ, ಯಾಕಂದ್ರೆ ಅವ್ರ ಆರೋಪಿ ಅಂತ, ಕೊಲೆ ಆರೋಪಿ ಅಂತ ಹೇಳಿದ್ದಾರೆ, ನಂಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ನನ್ನ ಮನಸ್ಸಲ್ಲಿ ನೋವಾಗಿದೆ. ನಾನು ಅದು ಮಾಡಿದ ತಪ್ಪಾಯ್ತು, ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದೆ ನಾನು. ಮತ್ತೆ ಇವತ್ತು ಅದೇ ಕಾರ್ಯಕ್ರಮದಲ್ಲಿ ನನಗೆ ಪ್ರಶಸ್ತಿ ಬರುವುದಿತ್ತು, ನಾನು ಹೋಗಲ್ಲ, ತಗೊಳ್ಳಲ್ಲ. ಮತ್ತು ಈ ವ್ಯಕ್ತಿ ಈ ಹೋರಾಟಗಾರರನ್ನ, ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಂತಹ ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡು ತೊಡೆ ತಟ್ಟದ್ನ ಉಜಿರೆಗೆ ಬಂದು ಆವತ್ತಿನಿಂದ ಇವರು ಎಲ್ಲರ ಸಮಸ್ಯೆಗಳು ಉಲ್ಬಣ ಆದವು. ಎಲ್ಲರೂ ಸಹ ಅನುಭವಿಸ್ತಾ ಇದ್ದಾರೆ ನೋಡಿ, ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದಾರೆ. ರಾಕೇಶ್ ಶೆಟ್ಟಿ ಇರ್ಬೋದು, ಅಜಿತ್ ಹನುಮಕ್ಕನವ್ರು ಇರ್ಬೋದು, ಜಯಪ್ರಕಾಶ್ ಶೆಟ್ಟಿ ಇರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು, ವಸಂತ್ ಗಿಳಿಯಾರ್ ಇರ್ಬೋದು, ಪುನೀತ್ ಕೆರೆಹಳ್ಳಿ ಇರ್ಬೋದು, ಕಿರಿಕೀರ್ತಿ ಇರ್ಬೋದು, ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸ್ತಾನೆ ಇದ್ದಾರೆ. ಇದು ಎಲ್ಲ ಒಂದು ಕಡೆ ಯಾವುದೋ ಒಂದು ಶಕ್ತಿ ಇವರ ಏನು ಆ ತಪ್ಪುಗಳನ್ನು ಹೊರಗಡೆ ತಗೊಂಡು ಬರ್ತಾ ಇರುವಂಥದ್ದು. ಪುನೀತ್ ಕೆರೆಹಳ್ಳಿ ಹೇಳ್ತಾರೆ, ಯಾವ ನ್ಯಾಯಾಧೀಶರು ನನಗೆ ಈ ದೇಶವನ್ನು ಕಾಯುವಂತಹ ಯೋಧ ನನ್ನನ್ನು ಹೊಗಳಿದ್ದಾರೆ ಅಂತ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಸಂತೋಷ್ ಹೆಗಡೆ ಅವರು ಕ್ಷಮೆ ಯಾಚಿಸ್ತಾರೆ. ಯಾತಕ್ಕೆ ಕ್ಷಮೆ ಯಾಚಿಸಿದ್ರು ಅಂತಂದರೆ, ಮಿಸ್ಟರ್ ಪುನೀತ್ ಕೆರೆಹಳ್ಳಿಗೆ ಸನ್ಮಾನ ಮಾಡಿದ್ದು ತಪ್ಪಾಯಿತು, ಅದರ ಅರಿವಾಯಿತು ಅಂತೇಳಿ ಕ್ಷಮೆ ಕೇಳ್ತಾರೆ. ಯಾವ ಸ್ಥಿತಿಗೆ ಬಂತು ನೋಡ್ರಿ. ಇಲ್ಲಿ ಒಂದು ಕಡೆ ನಿವೃತ್ತ ನ್ಯಾಯಾಧೀಶರು ಒಬ್ಬ ಕೊಲೆ ಆರೋಪಿಗೆ ಸನ್ಮಾನ ಮಾಡ್ತಾರೆ. ಆ ಆರೋಪಿಯ ಬೆಂಬಲಿಗರು ಅದನ್ನು ವೈಭವೀಕರಿಸ್ಕೊಳ್ತಾರೆ, ಪ್ರಚಾರ ಮಾಡ್ಕೊಳ್ತಾರೆ, ಪುನೀತ್ ಕೆರೆಹಳ್ಳಿ ಅವರ ಸಾಧನೆಯ ಬಗ್ಗೆ ಹೊಗಳ್ಕೊಂಡು ಹೇಳ್ತಾರೆ. ಇದು ಇವತ್ತಿನ ಪರಿಸ್ಥಿತಿ, ಇದು ವ್ಯವಸ್ಥೆ ಈ ರೀತಿ ಇರುವಂಥದ್ದು. ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತದಲ್ಲಿ ಅವ್ರೇನು ಕೆಲಸ ಮಾಡಿದಾರಲ್ಲ, ಶುದ್ಧ ಹಸ್ತರು ಅಂತ ನಾವು ತಿಳ್ಕೊಂಡಿದ್ದೀವಿ. ಎಲ್ಲವನ್ನು ವಿಚಾರ ಮಾಡಿ ಅವ್ರಿಗೆ ಹೆಜ್ಜೆ ಇಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಕೊನೆಯ ಪಕ್ಷ ನಾನು ಯಾರಿಗೆ ಸನ್ಮಾನ ಮಾಡ್ತಾ ಇದ್ದೇನೆ, ಅವರ ಲಿಸ್ಟ್ ಏನು, ಅವರ ಕ್ಯಾರೆಕ್ಟರ್ ಏನು, ಎಲ್ಲವನ್ನು ತಿಳ್ಕೊಂಡು ಸನ್ಮಾನ ಮಾಡಬೇಕಲ್ಲ. ಈಗ ನಾನು ಸನ್ಮಾನ ಮಾಡಿಬಿಟ್ಟಿದ್ದೀನಿ, ತಪ್ಪಾಯಿತು ಅಂತ ಹೇಳೋದಾದರೆ, ಹಾಗಾದರೆ ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳೋದೈತಲ್ಲ, ಇದು ಸಹ ತಪ್ಪೇ ಅಲ್ವಾ? ಒಬ್ಬ ಪುನೀತ್ ಕೆರೆಹಳ್ಳಿ ನಾನು ಏನೋ ಸಾಧನೆ ಮಾಡಿಬಿಡ್ತೀನಿ, ನಾನೊಬ್ಬ ಹಿಂದೂ ಹೋರಾಟಗಾರ, ಹಿಂದೂ ಧರ್ಮವನ್ನು ಉಳಿಸ್ತೀನಿ ಅಂತ ಎಷ್ಟೆಲ್ಲ ನಾಟಕಗಳನ್ನು ಮಾಡ್ಕೊತಾ ಬಂದ. ಇವತ್ತಿಗೂ ಸಹ ದುಡಿಯೋದನ್ನೇ ಬಿಟ್ಟುಬಿಟ್ಟ. ಆ ವ್ಯಕ್ತಿ ದುಡಿಯೋದನ್ನೇ ಬಿಟ್ಟು ಇವತ್ತು ಹಿಂದೂ ಧರ್ಮದ ಹೆಸರಿನಲ್ಲಿ ನಾನು ರಕ್ಷಣೆ ಮಾಡ್ತೀನಿ ಅಂತೇಳಿ ಬಸವಣ್ಣವ್ರು ಹೇಳಿದ್ರಲ್ಲ, ಕಾಯಕವೇ ಕೈಲಾಸ ಅಂತೇಳಿ, ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಕಾಯಕ ಕೈಲಾಸ ಅನ್ನೋದು ಪಾಲನೆ ಇಲ್ಲ, ಕಾಯಕವೇ ಇಲ್ಲ, ದುಡಿಯೋದೇ ಇಲ್ಲ. ಒಂದು ಹಿಂದೂ ಧರ್ಮದ ಹೆಸರಿನಲ್ಲಿ ಜೀವನ ಮಾಡುವಂತಹ ಇಂಥವರು ಮಾದರಿ ಆಗ್ತಾರಾ? ಇಂಥವರಿಗೆ ಸನ್ಮಾನ ಮಾಡ್ತೀರಾ? ಯಾವ ಹಂತಕ್ಕೆ ಹೋಗಿದ್ದೀರಿ? ಒಂದು ಕಡೆ
ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸ್ಕೊಳ್ಳುವಂಥದ್ದು, ಒಂದು ಕಡೆ ಏನು ಬೇರೆ ಧರ್ಮದವರನ್ನು, ಇಸ್ಲಾಂ ಧರ್ಮದವ್ರನ್ನ ಗುರಿಯಾಗಿಸ್ಕೊಳ್ಳೋದು, ಒಂದು ಕಡೆ ನಾನು ಹಿಂದೂ ಧರ್ಮದ ರಕ್ಷಕ ಅಂತ ಹೇಳ್ಕೊಳ್ಳೋದು, ಒಂದು ಕಡೆ ಫೋನ್ಪೇ ಗೂಗಲ್ ಪೇ ಮೂಲಕ ಹಣ ತೆಗೆದುಕೊಳ್ಳುವಂಥದ್ದು. ಇವರೆಲ್ಲರೂ ಹೋರಾಟಗಾರರು. ನಾವು ಇವರನ್ನು ಹೋರಾಟಗಾರರು ಅಂತೇಳಿ ಅನುಮೋದಿಸಬೇಕು. ಇದು ನಮ್ಮ ರಾಜ್ಯದ ಇವತ್ತಿನ ಪರಿಸ್ಥಿತಿ. ನಿಜಕ್ಕೂ ಸಂತೋಷ್ ಹೆಗಡೆ ಅವರಿಗೆ ಪಶ್ಚಾತ್ತಾಪ ಆಗಿ ಅವರು ನ್ಯೂಸ್ 18 ಜೊತೆ ಮಾತನಾಡಬೇಕಾದ್ರೆ ಅವ್ರು ಹೇಳ್ತಾರಲ್ಲ, ತಪ್ಪಾಯಿತು, ಇನ್ನು ಮುಂದೆ ನಾನು ಸನ್ಮಾನಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ, ಇದು ಒಬ್ಬರಿಗೆ ಪಾಠ ಆಗಬೇಕು. ಯಾತಕ್ಕೆ ಈ ವಿಡಿಯೋದಲ್ಲಿ ನಾನು ಈ ವಿಚಾರ ಮಾತನಾಡ್ತಾ ಇದ್ದೀನಿ ಅಂತಂದರೆ, ನಾವು ಯಾರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಅವ್ರ ಕ್ಯಾರೆಕ್ಟರ್ ಏನು, ಸಿಕ್ಕದವರಿಗೆ ಪ್ರಶಸ್ತಿಗಳನ್ನು ಕೊಡುವಂಥದ್ದು, ಸಿಕ್ಕದವರಿಗೆ ಸನ್ಮಾನ ಮಾಡುವಂಥದ್ದು, ಈ ಎಲ್ಲವನ್ನು ಮಾಡಬೇಕಾದ್ರೆ ಫಸ್ಟು ಅವರ ಅಳತೆಯನ್ನು ನೋಡಬೇಕು. ಅವರು ಯಾವ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ, ಅವರ ಕ್ಯಾರೆಕ್ಟರ್ ಏನು ಅನ್ನೋ ಅಳತೆಯನ್ನು ನೋಡಬೇಕು. ಆ ಅಳತೆಗೆ ಕರೆಕ್ಟಾಗಿದ್ದರೆ, ಮಾನದಂಡಗಳಿಗೆ ಕರೆಕ್ಟಾಗಿದ್ದರೆ ಮಾತ್ರ ಅವರಿಗೆ ಸನ್ಮಾನ ಮಾಡಬೇಕು. ಸಂತೋಷ್ ಹೆಗಡೆಯವರ ಈ ಪ್ರಕರಣ ಏನಿದೆಯಲ್ಲ, ಇದು ಎಲ್ಲರಿಗೂ ಮಾದರಿ ಆಗಬೇಕು. ಸನ್ಮಾನ ಅನ್ನೋದು, ಪುರಸ್ಕಾರ ಅನ್ನೋದು ಹಾದಿ ಬೀದಿನಲ್ಲಿ ಸಿಗುವಂತಹ ವಸ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಡಾಕ್ಟ್ರೇಟ್ಗಳು ಸಹ 5,000 10,000 ರೂಪಾಯಿಗೆ ಮಾರಾಟ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ನಮ್ಮ ದೇಶದ ಇವತ್ತಿನ ವ್ಯವಸ್ಥೆ, ನಮ್ಮ ರಾಜ್ಯದ ಇವತ್ತಿನ ವ್ಯವಸ್ಥೆ. ಪುನೀತ್ ಕೆರೆಹಳ್ಳಿ ಎಂಬ ವ್ಯಕ್ತಿ ನಾನು ಏನೆಲ್ಲ ಮಾಡ್ಬೋದು ಅಂತೇಳಿ, ಯಾವತ್ತೂ ಈ ವ್ಯಕ್ತಿ ಈ ಹೋರಾಟಗಾರರನ್ನು, ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಂತಹ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ತೊಡೆ ತಟ್ಟದನ್ನ ಉಜಿರೆಗೆ ಬಂದು ಆವತ್ತಿನಿಂದ ಇವರು ಎಲ್ಲರ ಸಮಸ್ಯೆಗಳು ಉಲ್ಬಣ ಆದವು. ಎಲ್ಲರೂ ಸಹ ಅನುಭವಿಸ್ತಾ ಇದ್ದಾರೆ ನೋಡಿ, ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದಾರೆ. ರಾಕೇಶ್ ಶೆಟ್ಟಿ ಇರ್ಬೋದು, ಅಜಿತ್ ಹನುಮಕ್ಕನವರು ಇರ್ಬೋದು, ಜಯಪ್ರಕಾಶ್ ಶೆಟ್ಟಿ ಇರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು, ವಸಂತ್ ಗಿಳಿಯಾರ್ ಇರ್ಬೋದು, ಪುನೀತ್ ಕೆರೆಹಳ್ಳಿ ಇರ್ಬೋದು, ಕಿರಿಕೀರ್ತಿ ಇರ್ಬೋದು, ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸ್ತಾನೆ ಇದ್ದಾರೆ. ಇದು ಎಲ್ಲ ಒಂದು ಕಡೆ ಯಾವುದೋ ಒಂದು ಶಕ್ತಿ ಇವರ ಆ ತಪ್ಪುಗಳನ್ನು ಹೊರಗಡೆ ತಗೊಂಡು ಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಸಂತೋಷ್ ಹೆಗಡೆಯವರ ಈ ಕ್ಷಮೆ ಇದೆಯಲ್ಲ, ಈ ಕ್ಷಮೆ ಬಹಳಷ್ಟು ಜನರಿಗೆ ಪಾಠ ಆಗಬೇಕು. ಮುಂದೆ ಆಗುವಂತಹ ತಪ್ಪುಗಳಿಗೆ ಇದೊಂದು ಮಾನದಂಡ ಆಗಬೇಕು. ಇದು ಎಲ್ಲರೂ ಸಹ ಅರ್ಥಕೊಳ್ಬೇಕು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂಥ ವ್ಯಕ್ತಿಗಳಿಗೆ ಸಲಾಂ ಮಾಡುವಂಥ ಸಮಾಜದಲ್ಲಿ ನಾವಿದ್ದೇವೆ ಬಂಧುಗಳೇ. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನೂ ಕೂಡ ಆಗಬೇಕು, ಏನೂ ತಪ್ಪಿಲ್ಲ, ಕೋಟ್ಯಾಂತರ ರೂಪಾಯಿ ಮಾಡಿ. ಆದರೆ ಕಾನೂನು ಚೌಕಟ್ಟಲ್ಲಿ ನಿಮ್ಮ ಆ ಸಂಪತ್ತಿನ ದಾರಿಯಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಬೇಡಿ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಬೇಡಿ. ಅಲ್ಲಿ ಪಡೆದಂಥ ಸಂಪತ್ತಲ್ಲಿ ಎಂದೂ ಸಂತಸ ತರಲ್ಲ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳ ಬಯಸ್ತೇನೆ.